ಬರೀ ಸ್ನೇಹಿತರೆ ಕೆಳಗಡೆ ನಮ್ಗೆ ಏನೇನು ಐತದ ಅಂತ ತಿಳ್ಕೊಳ್ಳೋಣ. ಮುಳುಗ್ತೀನಿ ನೋಡ್ರಿ, ನಾ ಮುಳುಗ್ತೀನಿ ಸ್ನೇಹಿತರೆ. ಹೋಗೋಣ, ಅಲ್ಲಿದೆ ಸ್ನೇಹಿತರೆ, ತೇಲುಗತೈತೆ ಅಲ್ಲಿ ಎಲ್ಲ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಗೆ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ 800 ವರ್ಷಗಳ ಹಿಂದಿಂದು ಒಂದು ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಅದು ಎಲ್ಲಿದೆ ಅಂದ್ರೆ ನೀರೊಳಗೆ ಒಂದು ಲಿಂಗ ಅದ. ಆ ಲಿಂಗ ಹೆಂಗದ, ಅದ್ರ ಇತಿಹಾಸ ಏನಂತ ನಾನು ನಿಮ್ಗೆ ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀನಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸ್ನೇಹಿತರೆ ನೋಡ್ಬೋದು, ನಾನು ಹೇಳ್ತಾ ಇರೋದು ಲಿಂಗ ಇದೆ ನೋಡ್ರಿ. ಇದು ಮೇಲುಗಡೆ ಕಾಣಿಸ್ತಾ ಇದೆಯಲ್ಲ, ಇದ್ರೊಳಗೆ ಲಿಂಗ ಐತಿ. ಇಲ್ಲಿ ಕೆಳಗಡೆ ಕಾಣಿಸ್ತಿಲ್ಲ ಗಾಡಿ ಮುಂದೆ, ಇದ್ರ ಕೆಳಗೂ ಲಿಂಗ ಐತಿ. ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಬರೀ ನಾನು ನಿಮ್ಗೆ ಹಂಗೆ ಅರ್ಥ ಆಗಂಗೆ ಹೇಳ್ಕೋತ ಹೋಗ್ತೀನಿ. ಬರೀ ವಿಡಿಯೋ ಯಾರು ಸ್ಕಿಪ್ ಮಾಡಿಕೊಟ್ರೆ ಫುಲ್ ನೋಡ್ರಿ. ಇದ್ರೆ ನೋಡ್ಬೋದು ಎಷ್ಟು ಚಿಕ್ಕದಾಗಿ ದೇವಸ್ಥಾನ ಕಾಣಿಸ್ತದೆ. ಅದು ಹೋಗ್ಲಿ ಬಿಡ್ರಿ. ನಿಮ್ಗೆ ಚೌಕ ಕಾಣಿಸ್ತೈತಲ್ಲ, ಇಲ್ಲೆಲ್ಲ ನೋಡ್ರಿ ಹೆಂಗೆ ಚೌಕ ಕಾಣಿಸ್ತೈತಲ್ಲ. ಇದು ಯಾರ ಒಂದು ಕಾಲದ್ದು ಅಂತ ಹೇಳ್ತೀನಿ ಕೇಳ್ರಿ. ಕಲ್ಯಾಣಿ ಚಾಲುಕ್ಯರ ಕಾಲದ ಸ್ನೇಹಿತರೆ. ಇದು ನೀವು ನೋಡ್ತಿರ್ಬೋದು. ಇಷ್ಟೊಂದು ಚಿಕ್ಕ ದೇವಸ್ಥಾನಕ್ಕೆ ಬಹಳಷ್ಟು ಶಿಲ್ಪಕಲೆ ಇದೆ ಸ್ನೇಹಿತರೆ. ನಿಮಗೆ ಗೊತ್ತಿಲ್ಲ, ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಇಷ್ಟೇ ಚಿಕ್ಕದಿದೆ ಇದು. ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತ. ನಾನು ನಿಮ್ಗೆ ಮುಂಚೆನೇ ಹೇಳ್ದೆ ಸ್ಟಾರ್ಟಿಂಗ್ ಟೈಮ್ನಾಗೆ, ಮೇಲ್ಗಡೆ ಒಂದು ಲಿಂಗ ಇದೆ, ಕೆಳಗಡೆ ಒಂದು ಲಿಂಗ ಇದೆ ಅಂತಂತಾರೆ. ಎರಡೆರಡು ಲಿಂಗ ಒಂದೇ ಜಾಗ ಒಳಗೆ ಯಾಕಂತಾರೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬರ್ರಿ ಮೊದಲ ದೇವರ ದರ್ಶನ ಪಡಕತ್ರಿ. ಇಲ್ಲಿ ಮೇಲ್ಗಡೆ ಐತಲ್ಲ, ಇದು ಲಿಂಗ ಕಾಣಿಸ್ತೈತಿಲ್ಲ, ಇದು ಹೋಗಿನ ರಾಜರ ಕಾಲದಲ್ಲಿ ಏನಾಗ್ತದೆ ಅಂದ್ರೆ ಆದಿಲ್ ಶಾಹಿ ಏನು ಮಾಡ್ತಿದಂದ್ರೆ ನಮ್ಮ ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡಗುತ್ತಿದ, ನಾಶಪಡಿಸುತ್ತಿದ, ದಾಳಿ ಮಾಡಿ. ಅವನ ಒಂದು ದಾಳಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಈ ರೀತಿಯನ್ನು ಮಾಡಿರ್ಬೋದು ಸ್ನೇಹಿತರೆ. ಮತ್ತು ವಜ್ರ ವೈಡೂರ್ಯಗಳನ್ನು ಕೆಳಗಡೆ ಬಚ್ಚಿಡೋ ಸಲುವಾಗಿ ಕಟ್ಟಿರ್ಬೋದು. ನೀವು ನೋಡ್ತಿರ್ಬೋದು. ನೀವು ಇಲ್ಲಿ ಕೆಳಗಡೆ ನೀರು ಕಾಣಿಸಕತ್ತೈತಿ, ನಿಮ್ಗೆ ಕಾಣಿಸಕತ್ತೈತಿ ಇಲ್ಲ ನಮ್ಗೆ ಗೊತ್ತಾಗಲ್ಲ. ನೋಡ್ರಿ ನಿಮ್ಗೆ ಇಲ್ಲಿಗೆ ನೋಡಿದ್ರೆ ನೀರು ಎಷ್ಟು ಮೇಲ್ಗಡೆ ನೀರು. ಯಾಕೆ ಮಳೆಗಾಲದಾಗ ಬಂದಿವತ್ತು ನಿಂತರೆ ಮೇಡಮ್ ಎಷ್ಟು ಗುಮ್ಮ ಐತತ್ತು ಗೊತ್ತಿಲ್ಲ. ಇಳಿತೀವಿ ಈಗ, ನೋಡೋಗತ್ರಿ ನೀವು. ನಾ ಇಲ್ಲಿಂದ ಈಗ ಕೆಳಗೆ ಇಳಿತೀನಿ. ಬರೀ ಸ್ನೇಹಿತರೆ ಕೆಳಗೆ ನಮ್ಗೆ ಏನೇನು ಐತದಂತ ತಿಳ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇಲ್ಲಿ ಈ ಸೈಡ್ ಒಂದು ಕಾಲು ಇಡ್ಲಿಕ್ಕೆ ಮಾಡಿದಾರೆ, ಇಲ್ಲೊಂದು ಕಾಲು ಇಡ್ಲಿಕ್ಕೆ ಮಾಡಿದಾರೆ. ಯಾಕಂತಂದ್ರೆ ಅವಾಗ ಈ ಏನಾದ್ರೂ ಈ ದೇವಸ್ಥಾನದ ಮ್ಯಾಗ ದಾಳಿ ಮಾಡಿದ್ರೆ ಅಂದ್ರೂ ಗೊತ್ತಾಗಲಾರ್ದಂಗೆ ಮಾಡಿದಾರೆ ನೋಡ್ಬೋದು ಸ್ನೇಹಿತರೆ. ನೋಡಿ ನಾ ಇಲ್ಲೊಂದು ಕಾಲು ಇಟ್ಟಿದ್ದೀನಿ. ಈಗ ಗೊತ್ತೇ ಆಗಲ್ಲ, ಬಂದ್ರೆ ಡೈರೆಕ್ಟ್ ಒಳಗೆ ಇದ್ದು ಬಿಡ್ತಾರೆ ಅವರು. ಈಗ ನೋಡಿದ್ರಲ್ಲ, ನಾನು ಮ್ಯಾಲಿಂದ ಕೆಳಗಡೆ ಬಂದೀನಿ. ಅವಾಗ ಏನಾದರೂ ಸೈನಿಕರು ಬಂದು ಒಳಗೆ ಇಳಿಬೇಕಂತಂದ್ರು ಆಗಲ್ಲ. ಯಾಕಂತಂದ್ರೆ ಜಿಗ್ಜಾಗ್ ಮಾಡಿದ್ದಾರೆ. ಕೆಳಗಿಂದ ಮ್ಯಾಗಿನ ನೋಡಿದ್ರೆ ಬರೀ ಬಾಡಿ ನೀರು ಅಂದ್ರೆ ಕಾಣ್ತದ, ಮತ್ತೆ ನೀರು ಕಾಣೋದಂದ್ರೆ ಅಂಜಿ ವಾಪಸ್ ಹೋಗ್ತಾರೆ ಸ್ನೇಹಿತರೆ. ಇನ್ನೊಂದು ಈ ರೀತಿ ಯಾಕೆ ಮಾಡಿದಾರೆ ಅಂತಂದ್ರೆ ತಪ್ಪೋಗಿ ನಾನು ಮುಳುಗ್ತೀನಿ ನೋಡ್ರಿ. ನಾ ಮುಳುಗ್ತೀನಿ ಸ್ನೇಹಿತರೆ. ಇಲ್ಲ ಮುಳುಗಲ್ಲ, ಇಷ್ಟೇ ಐತಿ. ನಾ ಮೊದಲೇ ಬಿಟ್ಟಿದ್ದೀನಿ, ನನ್ನ ಮಾಹಿತಿ ಇದು ಬಂದೈತಿ. ಹಾಂ, ಇಷ್ಟೊಂದು ನೀರು ಬರ್ಲಾಗತ್ತವ ನೋಡ್ರಿ. ನಿಮ್ಮ ತಳಗೆ ಕಷ್ಟಪಡ್ಲಾಗತ್ತೀನಿ. ಸ್ವಲ್ಪ ಲೈಕ್ ಮಾಡಿರಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ಬೈ ಎಲ್ಲರೂ. ನೋಡ್ರಿ ಇಷ್ಟು ಕಷ್ಟಪಡ್ಲಾಗತ್ತೀನಿ. ನೀವು ನೋಡ್ಬೋದು, ಇಲ್ಲಿ ಸುತ್ತಮುತ್ತ ನೋಡ್ಬೋದು. ಇಲ್ಲಿಂದ ನೀರು ಬಸ್ ಬಂದಪ್ಪ ಬರುತ್ತೆ ನೋಡ್ರಿ. ಒಂದು ಹನಿ ಕಂಡಪ್ಪ ಕಾಣಗತ್ತವ, ನಿಮ್ಗೆ ಕಾಣಿಸೋದಿಲ್ಲ. ಇದೇ ರೀತಿ ನೀರು ಬಂದು ಇಲ್ಲಿ ಜಾಯಿನ್ ಆಗ್ತಾವ. ಮೇಲ್ಗಡೆಯಿಂದ ಒಂದು ಹನಿನೂ ನೀರು ಬರಲ್ಲ ಸ್ನೇಹಿತರೆ. ಇಲ್ಲಿ ಪ್ರತಿಯೊಂದು ಹನಿ ಬರೋದು ಏನಂದ್ರೆ ಬಸ್ಸದೇ ಬರ್ತಾವ, ನೆಲದಿಂದ ಜರಿ ಮುಖಾಂತರ ಬರ್ತಾವ ಸ್ನೇಹಿತರೆ. ಇವೆಲ್ಲ ಜರಿ ಮುಖಾಂತರ ಬರ್ತಾವ. ಈ ನೀರು ನೋಡ್ಬೋದು ಎಷ್ಟು ತಿಳಿಯೋದ ನೋಡ್ರಿ ನೀರು. ನೀವು ಬರ್ರಿ ಮತ್ತು ಏನಾದಂತ ಒಳಗೆ ತೋರಿಸ್ತೀನಿ. 365 ದಿನ ಪೂರ್ತಿ ಈ ಒಂದು ದೇವಸ್ಥಾನದಲ್ಲಿ ನೀರು ಇರುತ್ತೆ ಸ್ನೇಹಿತರೆ. ನಮ್ಮ ಬಿಜಾಪುರ ಒಳಗ ಎಲ್ಲೇ ನೀರು ಇರ್ಲಿಕ್ಕಂದ್ರೂ ಬಂದು ಇಲ್ಲೊಂದು ಚೆರಿಗೆ ನೀರು ಕುಡಿದು ಹೋಗ್ಬೋದು ಸ್ನೇಹಿತರೆ. ಆ ರೀತಿ ಒಂದು ವ್ಯವಸ್ಥೆ ಇದೆ ಸ್ನೇಹಿತರೆ. ಇದು ನೋಡ್ಬೋದು. ನಾನು ಇದಿ ಮಟ್ಟ ನೀರು ಬಂದಿದ್ದಾವ ಅಂದ್ರು ಮಾಡಗತ್ತೀನಿ. ನಾ ಈಶಾಡ್ಬೋದು ಸ್ನೇಹಿತರೆ. ಇಲ್ಲಿ ಆರಾಮಿಟ್ಟು ಜಾಗ ಐತಿ. ಈಗ ಒಂದು ಇಬ್ರು ವ್ಯಕ್ತಿಗಳು ಒಂದೇ ಸರ್ತಿ ನಿಂದಿರ್ಬೋದು ಸ್ನೇಹಿತರೆ. ಆ ರೀತಿ ಜಾಗ ಐತಿ. ಮತ್ತೆ ಇಲ್ಲಿಂದ ಅಷ್ಟಂದ್ರೆ ಬಾಳೆಬಾದ್ರ ಸ್ವಲ್ಪ ಜಾಗ ಐತಿ. ಅದು ನೋಡಿದ್ರೆ ಅಂಜಿಕೆ ಬಂತು ನಮ್ಗೆ ಏನದ ಅಂತ. ಅದು ನೀರಿನ ಛಾಯೆ ಐತಿ ಸ್ನೇಹಿತರೆ. ನಾನು ಬಾಳ್ಕೆ ತಂದ್ಬಿಟ್ಟಿದೆ, ಎಲ್ಲಿ ಏನಾದ್ರು ಒಳಗಡೆ ಐತೇನೆ ಅಂತಂದ್ಕರಿ. ಬರ್ರಿ ನೋಡೋಣ, ಹೋಗೋಣ. ದೇವರ ದರ್ಶನ ಪಡ್ಕೊಂಬರಿ. ಮೊದಲ ಈ ಶಾಡ್ ಕೊಟ್ಟೆ ಬಂದಾಗ ಇಲ್ಲಿ ಮುಂದೆ ನೋಡಿ ಮತ್ತೆ ಎಷ್ಟು ದೊಡ್ಡದೈತಿ ಈ ಜಾಗ. ಇಲ್ಲಿ ಎಷ್ಟೊಂದು ಸ್ಪೈಸ್ ಐತಿ ನೋಡಿ ಸ್ನೇಹಿತರೆ. ಎಷ್ಟೊಂದು ಅಗಲವಾದ ಜಾಗ ಮಾಡಿದಾರ. ಯಾವ ರೀತಿ ಶಿಲ್ಪಿಗಳು ಕೆತ್ತಿರ್ಬೋದು ಸ್ನೇಹಿತರೆ. ನೋಡ್ಬೋದು. ವಾವ್, ಇದು ನೋಡ್ತಿದ್ರಲ್ಲ, ಇದು ಕಲ್ಯಾಣಿ ಚಾಲುಕ್ಯರ ಒಂದು ಶೈಲಿ ಸ್ನೇಹಿತರೆ. ದೇವಸ್ಥಾನ ಕಟ್ಟೋದಾಗಿ ಮೇಲ್ಗಡೆ ಎಲ್ಲ ಜಿರಳೆ ಅಂತ ಸ್ನೇಹಿತರೆ. ಇದಾವೆ ಕಾಮನ್ ಆಗಿ, ಅದು ಏನು ತಿಳಿಸೋಕೆ ಹೋಗಿಲ್ಲ. ಮತ್ತು ಇಲ್ಲಿ ಯಾವುದೇ ರೀತಿಯಿಂದ ಬೆಳಕು ಬರಲ್ಲಂತ ಇಲ್ಲಿ ಇದು ಇಟ್ಟಿದ್ದಾರೆ ಸರ್. ದೀಪದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅಲ್ಲಿಗೆ ದೀಪದ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಇಲ್ಲಿ ನಂದಿ ಇದೆ ಸ್ನೇಹಿತರೆ. ನೋಡೋದಿಟ್ಟಿರಲ್ಲ, ಇಲ್ಲಿ ನಾನು ಮುಟ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈ ನಂದಿ ಇರೋದ್ರಿಂದ ಇದು ಕಲ್ಯಾಣಿ ಚಾಲುಕ್ಯರಿದೆ ಅಂತ ಹೇಳಕ ಒಂದು ಆಧಾರ ಇದೆ ಸ್ನೇಹಿತರೆ. ಅದ್ರ ಕಲ್ಯಾಣಿ ಚಾಲುಕ್ಯರ ಶೈಲಿ ಯಾವ ರೀತಿ ಅಂತಂದ್ರೆ ಮುಖ ಉದ್ದಿರ್ತದ, ಕೋವಡ್ ಉದ್ದಿರ್ತದ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇರ್ಬೋದು. ಸ್ವಲ್ಪ ನೀರು ಅದಾವತ್ ಅಂದ್ಕರೆ ನಿಮ್ಗೆ ನಾನು ಇನ್ನೊಂದ್ಸತಿ ಕ್ಲಿಪ್ ತೆಗೆದು ತೋರಿಸ್ತೀನಿ ಸ್ನೇಹಿತರೆ.
ಬರ್ರಿ ಮತ್ತೆ ನಿಮ್ಗೆ ತೋರಿಸ್ತೀನಿ. ಇಲ್ಲೆಲ್ಲ ನೋಡಿ ಸ್ನೇಹಿತರೆ, ಈ ಕಡೆ ಜಾಗ ಇದೆ ಸ್ನೇಹಿತರೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಇಲ್ಲ ಈ ಸೈಡ್ ಜಾಗ ಇದೆ. ಮೊದಲು ದೇವರ ಒಂದು ದೇವಸ್ಥಾನ ಗುಡಿದ ಹೋಗೋಣ. ಅಲ್ಲಿದೆ ಸ್ನೇಹಿತರೆ, ತೇಲುಗತೈತೆ ಅಲ್ಲಿ ಎಲ್ಲ. ಯಪ್ಪ, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಾನಂತೂ ಮುಳುಗ್ಬಿಟ್ಟೆ ಸ್ನೇಹಿತರೆ. ಯಪ್ಪ, ಓಯ್ 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 ಓಯ್. ಓಂ ನಮಃ ಶಿವಾಯ. ಸ್ನೇಹಿತರೆ, ಅಂತಿಂತ ಒಳಗಡೆ ಬಂದೆ. ದೇವರ ದರ್ಶನ ಪಡ್ಕೋತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು ಸುತ್ತಮುತ್ತ ಸ್ನೇಹಿತರೆ, ಲಿಂಗ ಕಾಣಿಸ್ತಾ ಇದೆಯಲ್ಲ. ಓಂ ನಮಃ ಶಿವ. ಮುಟ್ಟದೆ ನೋಡ್ತಾ ಇದಿರಲ್ಲ, ನೋಡಿ ಸ್ನೇಹಿತರೆ, ಇದೇ ಒಂದು ಲಿಂಗ ನೋಡಿ ಸ್ನೇಹಿತರೆ. ನಾನು ಅಂದ್ಬಿಟ್ಟೆ, ಅದು ಇದು ಹಚ್ಚಿದ್ದಾರೆ ಸ್ನೇಹಿತರೆ, ರುದ್ರಾಕ್ಷಿ ಮಾಲೆಯನ್ನು ನೋಡಿ ನಾನು ಪೂರ್ತಿ ಅಂದ್ಬಿಟ್ಟೆ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ರುದ್ರಾಕ್ಷಿ ಮಾಲೆ ನೋಡಿ ಸ್ನೇಹಿತರೆ, ಯಾವ ಒಂದು ರೀತಿಯಾಗಿ ಕಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಂಥ ಒಂದು ಅಂತ ಹೂವ ನೋಡಬಹುದು ಸ್ನೇಹಿತರೆ, ಯಾವ ರೀತಿ ಶಿಲ್ಪಿಗಳು ಕೆತ್ತಿದಾರ ತಂದಿಕರೆ. ಇಲ್ಲಿ ಮೇಲ್ಗಡೆಯಿಂದ ಒಂದು ಹನಿನೂ ನೀರು ಬರೋದಿಲ್ಲ. ಇಲ್ಲಿ ಬರುವುದು ಎಷ್ಟು ಎಲ್ಲ ಜರಿ ಮುಖಾಂತರ ನೀರು ಬರುತ್ತೆ ಸ್ನೇಹಿತರೆ. ನೋಡ್ಬೋದು. ಇವಾಗ ನೀವು ನೋಡ್ತಾ ಇದ್ರಲ್ಲ, ನಾನ್ ನಿಮ್ಗೆ ನೋಡ್ತಾ ಇದ್ರಲ್ಲ, ನೋಡಿಸ್ತೇನೆ. ನಾನ್ ನಿಂತ್ಕೊಂಡ ನೀರು ಇಲ್ಲಿಗೆ ಬಂದಿದ್ದಾವ. ನಾನ್ ಇವಾಗ ಮಳೆಗಾಲದಲ್ಲಿ ಬಂದಿರೋದು, ನಾನು ನೀರು ಇಲ್ಲಿ ಬಂದಿದ್ದೆ. ಕಾಣ್ತಾ ಇದೆಯಲ್ಲ, ನೋಡಿಸ್ತೇನೆ. ನೀವು ಇಷ್ಟೊಂದು ನೀರು ಇದ್ದರೂ ನಾನು ಬಂದಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ. ಎಂತ ಮಾತು ಹೊಸ ಹೊಸ ಪ್ಲೇಸ್ ತೋರಿಸ್ತೀನಿ. ನೋಡ್ರಿ, ಬರ್ರಿ ಎಲ್ಲರೂ ದರ್ಶನ ಮಾಡ್ರಿ. ಮತ್ತೆ ಈ ದೀಪ ಇಡತ್ ನೋಡ್ರಿ. ಈಗ ದೀಪನ ಮುಳುಗ್ಬಿಟ್ಟೈತಿ ನೋಡ್ರಿ, ದೀಪ ಮುಳುಗತೈತಿ ನೋಡ್ರಿ. ಸ್ನೇಹಿತರೆ, ಎಲ್ಲರಿಗೂ ನೀರೊಳಗೆ ನೋಡಿದ್ರಿ. ಇದೊಂದು ನಮ್ದು ಕಲ್ಯಾಣಿ ಚಾಲುಕ್ಯರ ಶೈಲಿ ಸ್ನೇಹಿತರೆ. ಈ ಒಂದು ದೇವಸ್ಥಾನ ಕಾಪಾಡೋ ಸಲುವಾಗಿ ಮೇಲ್ಗಡೆ ಒಂದು ಲಿಂಗ ಮಾಡಿದ್ದಾರೆ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ಈ ಒಂದು ದೇವಸ್ಥಾನವನ್ನು ಕಾಪಾಡೋ ಸಲುವಾಗಿ ಅಂತಾನೆ ಮೇಲ್ಗಡೆ ಒಂದು ಲಿಂಗ ಮಾಡಿದ್ದಾರೆ. ಯಾಕಂದ್ರೆ ನೀರೊಳಗೆ ಮುಳುಗ್ತಾ ಇದೆ ಅಂತ ತೆಗೆದಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ನೋಡ್ತಾ ಇದ್ದಿರಲ್ಲ ನೀವು, ಈಗ ಈಜಾಪುರ ಬರ್ತಾ ಇದೀವಿ ನಾವು ಇಲ್ಲಿ ಸ್ನೇಹಿತರು. ಇಲ್ಲಿ ಒಂದು ಯಾರಾದ್ರೂ ನೋಡಕ್ ಬಂದ್ರೆ ದಯವಿಟ್ಟು ಒಂದು ಟಾರ್ಚ್, ಒಂದು ಲೈಟಿನ ವ್ಯವಸ್ಥೆ ಮಾಡ್ಕೊಂಡ್ ಬರ್ರಿ. ಯಾಕಂದ್ರೆ ಇಲ್ಲಂದ್ರೂ ಏನು ಕಾಣೋದಿಲ್ಲ. ಇಲ್ಲಿ ಲೈಟಿನ ವ್ಯವಸ್ಥೆ ಇದೆ, ಆದ್ರೆ ಇದು ಶಿವರಾತ್ರಿಗೆ ಅವಾಗ ಅಷ್ಟೇ ಮಾತ್ರ ಹಾಕ್ತಾರೆ. ಇವಾಗ ಈಜಾಕೋತ ಹೋಗೋಣ ಸ್ನೇಹಿತರೆ. ಈ ಸೈಡ್ ಫುಲ್ ಕತ್ತಲು ಇರ್ಲಿಕ್ಕೆ ಫುಲ್ ಅಂಜಿಕೆ ಬಂದ್ಬಿಡುತ್ತೆ. ನೋಡ್ಬೋದು ಇಲ್ಲಿ. ಓಂ ನಮಃ ಶಿವಾಯ. ನಾವೊಂದು ದೀಪ ನಮಸ್ಕಾರ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀವಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. ಜೈ ಶ್ರೀರಾಮ್. ಫ್ರೆಂಡ್ಸ್, ಇಲ್ಲಿ ತೆಂಗಿನ ಗಿಡ ತಂತಲೇ ಚಿಗಿತಿದೆ ನೋಡಿ ಸ್ನೇಹಿತರೆ. ಯಾವುದೇ ರೀತಿ ಸೂರ್ಯನ ಬೆಳಕು ಇರ್ಲಾರ್ದೇನೆ. ಓಂ ನಮಃ ಶಿವಾಯ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸ್ವಲ್ಪ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಇನ್ನೂ ಎಷ್ಟು ಗೊತ್ತೈತಲ್ಲ ಅದನ್ನು ತಿಳಿಸ್ರಿ ಸ್ನೇಹಿತರೆ. ನಿಮ್ಮ ಸಲುವಾಗಿ ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ ಅಂದ್ರೆ ನಮ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡ್ರಿ, ನೀವು ಎಷ್ಟೊಂದು ಇದಾವ. ಈ ಗವಿಲಿಂಗೇಶ್ವರದ್ದು ನಮ್ಮ ಹಿಂದಿನ ಹಿರಿಯರಾಗಲಿ ಅವಾಗಿನ ರಾಜರು ಬಹಳಷ್ಟು ಬುದ್ಧಿವಂತರಿದ್ರಂತ ನಾವು ಇದೇ ಒಂದು ಇದರಿಂದ ತಿಳ್ಕೊಬೋದು ಸ್ನೇಹಿತರೆ. 365 ದಿನ ಪೂರ್ತಿ ಈ ರೀತಿ ನೀರು ಇರೋದ್ರಿಂದ ಶತ್ರುಗಳು ಯಾರಾದರೂ ಇದರ ಮೇಲೆ ಆಕ್ರಮಣ ಮಾಡಲು ಬಂದಾಗ ಇಲ್ಲಿ ಏನೋ ರಾಜರ ಒಂದು ಕುತಂತ್ರ ಇರಬಹುದು. ಇಲ್ಲಿ ನೀರು ಅದಾವಲ್ಲ, ಇದು ಬಾವಿ ಇತ್ತು ಏನಾಯ್ತು ಅಂತಂದ್ರೆ ವಾಪಸ್ ಹೋಗ್ತಿರೋ ಆ ಒಂದು ಉದ್ದೇಶದಿಂದ ಈ ಒಂದು ದೇವಸ್ಥಾನ ಉಳಿದಿರಬಹುದು ಸ್ನೇಹಿತರೆ. ಮತ್ತೆ ಮೇಲ್ಗಡೆ ಒಂದು ದೇವಸ್ಥಾನ ಕಟ್ಟಿದಾರಲ್ಲ, ಇದು ಮೇಲ್ಗಡೆನೇ ಆದಂತ ಮತ್ತೆ ಇದೊಂದು ಸ್ವಲ್ಪ ಗುಹೆ ಇದಾಗ್ತೈತಿ. ಇಷ್ಟೇ ಸಾಲದೈತಲ್ಲ, ಕಾಂಟನು ಬರೋದಿಲ್ಲ ಸ್ನೇಹಿತರೆ. ಇದು ಎಲ್ಲಿದೆ ಅಂದ್ರೆ ಓಲ್ಡ್ ಬಿಜಾಪುರ. ಮುಂಚೆ ಬಿಜಾಪುರ ಇಲ್ಲೇ ಇತ್ತು ಸ್ನೇಹಿತರೆ. ಇವಾಗೆಲ್ಲ ದೊಡ್ಡದಾಗಿದೆ ಸ್ನೇಹಿತರೆ. ಬರೀ ಕಮನ ಐತಲ್ಲ, ಇದೆಲ್ಲ ಓಲ್ಡ್ ಬಿಜಾಪುರ ಸ್ನೇಹಿತರೆ. ಇದೆಲ್ಲ ಮುಳ್ಳಗಿಸಿ ಅಂತ ಬರ್ತಿರಲ್ಲ, ಅದೆಲ್ಲ ಓಲ್ಡ್ ಬಿಜಾಪುರ ಸ್ನೇಹಿತರೆ. ಓಲ್ಡ್ ಬಿಜಾಪುರದಿಂದ ಇಲ್ಲಿ ಬರುತ್ತೆ ಸ್ನೇಹಿತರೆ. ಬರೀ ಮತ್ತೆ ಇನ್ನೊಂದು ಸ್ವಲ್ಪ ಅಕ್ಕಮದೇವಿ ಒಂದು ಗುಡಿ ಐತಿ, ಅದನ್ನು ತೋರಿಸ್ತೀನಿ. ಬರೀ ಇವಾಗ ನಾನು ಮೇಲೆ ಹೋಗ್ತೀನಿ. ಯಾವ ರೀತಿ ಹೋಗ್ತೀನಿ ಅಂತ ನೋಡಿ ಸ್ನೇಹಿತರೆ. ನೋಡಿ ನಾನು ತೋರಿಸ್ತದ ನೋಡಿ. ಇದೊಂದು ಜಗ್ಜಾಗ ಐತಿ, ಇಲ್ಲೊಂದು ಜಗ್ಜಾಗ ಐತಿ. ನನ್ನ ಮೈ ಅಂತೂ ಪೂರ್ತಿ ಒದ್ದೆ ಆಗಿಬಿಟ್ಟದ. ಈಗ ಕೆಳಗೆ ಹೋಗಿ ನಾವು ವಿಡಿಯೋ ಮಾಡ್ಕೊಂಡು ಬಂದ್ವಿ. ನೋಡ್ತಾ ಇದ್ರಲ್ಲ,
ಯಾವ ರೀತಿ ಒಳಗೆ ನೀರಿದ್ದು ನಾನು ಇಲ್ಲಿ ತನಕ ನೀರಿದ್ದು ಇವಾಗ ಎಲ್ಲಿ ನೋಡ್ರಿ ನಾನು ಇಲ್ಲಿ ಕುತ್ತಿಗೆ ಬರ್ತಿತ್ತು ಇಲ್ಲಿ ಮೈಕ್ ಹಾಕೊಂಡಿದ್ದೆ ಮೈಕ್ ಮುಳುಗೋಕತ್ತಿತ್ತು ಅಲ್ಲಿ ತನಕ ನೀರಿದ್ದೆವು ನೀವು ನೋಡಿದ್ರಲ್ಲ ಇವಾಗ ಜಸ್ಟ್ ಅಲ್ಲಿಂದ ಮೇಲ್ಗಡೆ ಬಂದು ಇವಾಗ ಕ್ಲೋಸ್ ಮಾಡಿದ್ವಿ ಮತ್ತು ನಮ್ಮ ಫ್ರೆಂಡ್ನು ಬಂದಿದ್ದ ನೋಡ್ರಿ ಅವನಂತೂ ಇಲ್ಲಿ ತನಕ ನೀರಿದ್ದೆವು ನಾವು ಅವ್ನು ಇಲ್ಲಿ ಮೇಲ್ಗಡೆ ಒಂದು ಲಿಂಗ ಐತಿ ಕೆಳಗಡೆ ಒಂದು ಲಿಂಗ ಅದ ಅದು ಯಾಕದ ಏನು ನಾನು ನಿಮ್ಗೆ ಹೇಳೋದಲ್ಲ ಹೋಗ್ತಾನೆ ಹೇಳಿದ್ದೀನಿ ಇದನ್ನು 12ನೇ ಶತಮಾನದಲ್ಲಿ ಇದ್ದಿರುವಂಥದ್ದು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಅವಾಗಲೇ ಕಟ್ಟಿರುವಂಥದ್ದು ದೇವಸ್ಥಾನ ಸ್ನೇಹಿತರೆ ಒಳಗಡೆ ತೋರಿಸ್ತಾ ಹೋಗ್ತೀನಿ ನೋಡೋದ್ರಲ್ಲಿ ಇದು ಮೂರ್ತಿ ಈಗ ಐತಲ್ಲ ಇವಾಗಿನ ಮೂರ್ತಿ ಸ್ನೇಹಿತರೆ ಇದು ಬಾಬಾ ಕೈಯೋಣ ನೋಡಿ ಎಲ್ಲರೂ ದರ್ಶನ ಮಾಡಬೇಕು ಇದು ಮೂರ್ತಿ ಐತಲ್ಲ ಇದು ಮೂರ್ತಿ ಇವಾಗಿಂದ ಇದು ಮೂರ್ತಿ ಬಟ್ ಇದು ಗುಡಿ ಇರೋದು ಯಾವಾಗ ಅಂದ್ರೆ ಮುಂಚೆನೇ ಇಲ್ಲಿ ಗುಡಿ ಇತ್ತು ಅಂತ ಹೇಳ್ತಾರೆ ಸ್ನೇಹಿತರೆ ಸ್ಥಳೀಯರು ಆಜು ಬಾಜು ಇರೋದು ಇದು ಯಾವಾಗ ಕಟ್ಟಿದಲ್ಲ ಇದು ಅವಾಗ ಕಟ್ಟಿರಬಹುದು ಅನ್ನೋ ಒಂದು ಊಹೆ ಇದೆ ಸ್ನೇಹಿತರೆ ಬಟ್ ಇದೇ ಇಲ್ಲಿ ಇವರೇ ಕಟ್ಟಿಸಿದ್ದಾರ ಇದೇ ರಾಜ್ಯ ಕಟ್ಟಿಸ್ಯಾನ ಇವರೇ ಮಾಡಿದಾರೆ ಅಂತ ಯಾವುದೇ ರೀತಿಯ ಒಂದು ಕುರುಹುಗಳಿಲ್ಲ ಸ್ನೇಹಿತರೆ ಒಂದು ಯಾವುದೇ ರೀತಿ ಆದ್ರೆ ಕಲ್ಯಾಣ ಮಂಟಪದಲ್ಲಿ ಇನ್ನೊಂದು ಏನೋ ವರ್ಕ್ ಮಾಡಕತ್ತಾರೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಈ ರೀತಿ ಇದೆ ಇಲ್ಲಿ ಏನಾದರೂ ಬೇರೆದವ್ರು ಯಾರಾದರೂ ನೋಡೋಕೆ ಅಥವಾ ವಿಡಿಯೋ ಮಾಡೋಕೆ ಅಥವಾ ಬಂದಿರಂದ್ರೆ ದಯಮಾಡಿ ಹೇಳ್ತೀನಿ ನೀವು ಒಂದು ಶಾರ್ಟ್ಸ್ ತೊಗೊಂಡು ಬರೀ ಒಂದು ಟಾರ್ಚ್ ತೊಗೊಂಡು ಬರೀ ಹೇಳ್ಬೇಕಂದ್ರೆ ನನಗೆ ಈ ದೇವಸ್ಥಾನಕ್ಕೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡಿಬೇಕು ಯಾಕಂದ್ರೆ ಇದ್ರ ಇತಿಹಾಸ ಏನದಂತ ಎಲ್ಲ ಜನರಿಗೆ ತಿಳ್ಸೋಕ್ಕೆ ನೀವು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಪ್ರಯತ್ನ ಪಡಲೇಬೇಕು ಯಾಕಂದ್ರೆ ಇವೆಲ್ಲ ನಮ್ಮ ಬಿಜಾಪುರದ ಆಸ್ತಿ ಇದ್ದಂಗೆ ಸ್ನೇಹಿತರೆ ನಮ್ಮ ಬಿಜಾಪುರದ ಐತಿಹಾಸಿಕ ಸ್ಥಳ ಅಂತ ಕರೀತಾರೆ ಇವೆಲ್ಲ ನಾವು ಕಾದು ಇಟ್ಕೋಬೇಕು ಅಂದ್ರೆ ನಾವೆಲ್ಲ ಕಾಪಾಡ್ಕೊಂಡು ಹೋಗಬೇಕು ಮುಂದಿನ ಪೀಳಿಗೆಗೋಸ್ಕರ ನೋಡ್ತಾ ಇದ್ರಲ್ಲ ಇವಾಗ ನಾವು ತಿಳಿಸೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ನೀವು ಪಡಿಬೇಕು ಇದು ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಯೊಬ್ಬರು ಗುಡಿ ಅಷ್ಟು ಸಾಣ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ ನೋಡ್ಬೇಕು ಎಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಯಾರು ಬಸವಣ್ಣನ ದೇಹ 2 ಅದಾವ ಮುಖ ಒಂದೇ ಇದೆ ಸ್ನೇಹಿತರೆ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಸ್ವಲ್ಪ ನೋಡಿ ಮುಖ ಒಂದೇ ಇದೆ ದೇಹ 2 ಅದಾವ ಸ್ನೇಹಿತರೆ ಇಂಥವು ಆ ಸೈಡ್ ಇತ್ತು ಬಿದ್ದದ ಇದನ್ನು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕಾಪಾಡಿಕೊಳ್ಳಿ ಹೋಗಬೇಕು ಅದನ್ನು ಮತ್ತೊಂದು ಸರ್ತಿ ಅಂದ್ರೆ ಕಟ್ಟಲ್ಲಿ ಇಡಬೇಕಂತ ನಮ್ಮ ಕಡೆಯಿಂದ ಅಥವಾ ನಮ್ಮ ಎಲ್ಲ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಕಡೆಯಿಂದ ಬಿಜಾಪುರ ವತಿಯಿಂದ ನಾನು ಕೇಳ್ಕೊತೀನಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಇದ್ದೀರಿ ಅಂದ್ರೆ ಸ್ವಲ್ಪ ಅದಕ್ಕೆ ನೋಡಿರಿ ಏನಾದರೂ ಸ್ವಲ್ಪ ವ್ಯವಸ್ಥೆ ಮಾಡಿ ಸ್ನೇಹಿತರೆ ಓಕೆ ಮತ್ತೊಂದು ಹೊಸ ವೀಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಲವ್ ಯು ಸಬ್ಸ್ಕ್ರೈಬ್ ಮಾಡಿರಿ ಹೋಗಬೇಡ್ರಿ ಮತ್ತು ಇದೇ ರೀತಿ ಹೊಸ ವೀಡಿಯೋ ತರ್ತಾ ಇರ್ತೀನಿ ನಿಮ್ಮ ಹತ್ರ ಅಲ್ಲಿವರೆಗೂ ಬಾಯ್